ಮಸ್ತ್ ನೋಡು ಚಾಲಿಸಿದು ಫುಲ್ಲು ತಂಪು ಅನಿಸ್ತದೆ. ಯಾರ ಕೇಳಿದ್ರೆ ಒಂದು 2,500 ರೂಪಾಯಿ ಕೊಟ್ಟು ನಾನು ಹೇಳ್ಬಿಡ್ತೀನಿ. ಜಾತ್ರೆ 150 ರೂಪಾಯಿ ಕೊಟ್ಟೇನಿ. ಯಾರ ಕೇಳಿದ್ರೆ ಒಟ್ಟು ಬಿಲ್ಡಪ್ ಪಟ್ಬಿಡ್ತೀನಿ. ಭಾರಿ ಮುಂಬೈದ ತರಿಸಿ ಅಂತ ಹೇಳ್ತೀನಿ. ಏನು ತಂಪದು ಇದು, ಮಸ್ತಿಲ್ಲ ಇದು. ಫೋಟೋ ಗಿಟ್ಟು ತಕ್ಕೊಂಡ್ರೆ ಭಾರಿ ಬರ್ತಾವೆ. ಹಿಂಗೆ ಫೋನ ಸೆಲ್ಫಿ ಹಾಕೊಂಡ್ರೆ ಮೊದಲಿನಗಿಂತ ಚೇಂಜ್ ಆಗಿಬಿಡ್ತೀನಿ. ಚಾಳಿಸ್ ಹಾಕೊಳ್ಳೋಣ ಸ್ವಲ್ಪ ಮಸ್ತ್ ಅವ್ರು ಚಾಳಿಸ್. ಇಲ್ಲೇ ಕೂತಾನಲ್ಲ ಮರ ಹೋಗುದಾರ ತಲಿ ತಿತ್ತಾನ ಮರ ಇವ ಕಂಡಾಪ್ಟಿ. ಏ ದೋಸ್ತ ಬೈಲಿ ಬೈ ಎಲ್ಲಿ ಹೊಂಟಿ? 3 ಗಂಟೆ ಇದ್ದೇನ. ಹೌದಾ? ಅದೇ ಒಂದು ವಿಷಯ ಹೇಳ್ಬೇಕಾಗಿತ್ತು ಮುಂದೆ. ಏನಣ್ಣ? ಏನಿಲ್ಲ, ಈ ಚಾಳಿಸ್ ಇಟ್ಕೊಂಡು ಗೊತ್ತದ? ಗೊತ್ತಿಲ್ಲ ಗೊತ್ತಿಲ್ಲ 2,500 ರೂಪಾಯಿ ಪೋ. ಚಪ್ಪಲ್ ಕೆಟ್ಕೊಟ್ಟು ಗೊತ್ತದ? ಗೊತ್ತಿಲ್ಲ ಮರ. ಪ್ಯಾಂಟಿಗೆ ಗೊತ್ತದ? ಗೊತ್ತಿಲ್ಲ ಮರ. ಅಂಗಿಗೆ ಗೊತ್ತಿಲ್ಲ. ಇಲ್ಲ ಹೋಗ್ಬಿಡ, ಕಟಿಂಗ್ ಮಾಡಿಸಿಲ್ಲ. ಈ ಕಟಿಂಗ್ ಎಟ್ಕೊಟ್ಟು ಗೊತ್ತದ? ಗೊತ್ತಿಲ್ಲ. ಕಟಿಂಗ್ ಗೊತ್ತಿಲ್ಲ? ಇಲ್ಲ. ಎಷ್ಟು ನಂಬರ್ ಚಪ್ಪಲಿನು? 9 ಅದಾವ. ತೊಗೊಂಡು ಹೊಡಿ ಸ್ವಲ್ಪ ಹೊಡಿ. ಹೆಂಗೆ ಮಾತಾಡ್ತೇವೆ ದೋಸ್ತ? ನಾನು ಹಾಕೊಳ್ಳೋಂಥ ಅದಕ್ಕೆ ಕಾಸ್ಟ್ಯೂಮ್ ಅದಾವಲ್ಲ, ಈ ಊರಾಗ ಯಾರು ಹಾಕೋದಿಲ್ಲ. ನಮ್ಮ ಊರಾಗ ನಿನ್ನ ಸೌಕರ್ಯ ಯಾರು ಇಲ್ಲ ಬಿಡು ಮರ. ದೋಸ್ತ ನನಗೆ ಗೊತ್ತದ, ನನ್ನ ಶ್ರೀಮಂತ್ರಿ ಊರಾಗ ಯಾರ್ಲತ್ ಗೊತ್ತದ. ಆದ್ರೂ ನೀ ಹೋಗು ಮಗ ಪೊಗಳ ಮಾತಾಡ್ತಾ ಬಂದ್ಬಿಡ್ತಾನೆ. ಮಸ್ತ್ ಆತಲ್ಲ ಇವತ್ತು ಸುತ್ತಾಡಕ್ ಬಂದಿದ್ದ. ಮನ್ಯಾಗ ಕುಂತು ಬ್ಯಾಸರ ಆಗಿತ್ತು ನೋಡು. ಸ್ವಲ್ಪ ಟೈಮ್ ಕಳ್ದಂಗ ಆತು. ನಂಗೂ ಭಾಳ ಅಂದ್ರೆ ಭಾಳ ಕೆಟ್ಟ ಬ್ಯಾಸರ ಆಗಿತ್ವ. ಯಾವಾಗ ಮನೆ ಬಿಟ್ಟು ಹೊರಗೆ ಹೋಗ್ತಾನ ಒಂದ್ ಸ್ವಲ್ಪ ಹೊರಗಿನ ಜಗತ್ ಯಾವಾಗ ನೋಡ್ತಾನ ಅನ್ಸಾತೈತಿ ನೋಡು. ನನಗೂ ಹಂಗಾಗಿತ್ಲೆಪ್ಪ. ಲೇ ನನ್ನ ಫೋನಿಂದ ರೀಚಾರ್ಜ್ ಖಾಲಿ ಆಗೈತಿ. ನಿನಗೆ ರೀಚಾರ್ಜ್ ಖಾಲಿ ಆಗೋದ ತಡ ಪಟ್ನ ರೀಚಾರ್ಜ್ ಮಾಡ್ತಾರಲ್ಲ. ಯಾರು ಮಾಡ್ತಾರ ನಿಂಗ? ಅಯ್ಯ ನಿಂಗೆ ಗೊತ್ತಿಲ್ಲ, ನಮ್ಮ ಮಾಮ ಮಾಡ್ತಾರ್ಲಿ. ನಿಂಗೆ ಗೊತ್ತಿಲ್ಲನ? ಹೌದಾ? ರೀಚಾರ್ಜ್ ಖಾಲಿ ಆಗದ ಹಿಂದಿನ ದಿನ ಒಂದು ಮೆಸೇಜ್ ಹಾಕಿದ್ರೆ ಸಾಕು ನೋಡು, ಮಾರನೇ ದಿನ ಪಟ್ ಅಂತ ರೀಚಾರ್ಜ್ ಮಾಡೋದು ಬಿಡದ. ನಮ್ಮ ಮನ್ಯಾಗ ಒಂದು ಭಾವ ಐತಿ, ಮಾವ ಅನ್ಸ್ಕೊಂಡಿರೋ ದಂಡ ಪಿಂಡ. ಊರ್ ಭಾವನ ಅದಾನ ಖರೆ. ಒಂದು ದಿನಾನೂ ರೀಚಾರ್ಜ್ ಮಾಡಲ್ಲ ನಮ್ಮ ಮಾವ. ಅಯ್ಯೋ ನೀ ಪುಣ್ಯವಂತಿನ ಅಲ್ಲಿ ನೋಡು. ನಾ ಎಷ್ಟು ಪುಣ್ಯವಂತ ಅದನ್ನ ನೋಡು. ನಮ್ಮ ಮಾವ ಹೆಂಗೆ ರೀಚಾರ್ಜ್ ಮಾಡ್ತಾನೆ ನನಗೆ. ಇವತ್ತು ಹೋಗ್ಕನ್ಲೆ ನಂದು ಫೋನಾಗಿಂದ ರೀಚಾರ್ಜ್ ಖಾಲಿ ಆಗೈತಿ. ನಮ್ಮ ಮಾವ ಹೋಗಿ ಹೇಳ್ತೇನೆ, ಊರ್ ಭಾವ ನಂಗೆ ಫೋನಿಗೆ ರೀಚಾರ್ಜ್ ಮಾಡಂತ ಕರೆ ಹೇಳಿ. ಮಾಡಲಿಲ್ಲ ಅಂದ್ರೆ ಏನು ಮಾಡಲಿ? ಒಂದು ಕೆಲಸ ಮಾಡು, ಮಾಡಲಿಲ್ಲ ಅಂದ್ರೆ ಅವಂಗ ಫುಲ್ ನೈಸ್ ಮಾಡು, ಅವಂಗ ಖುಷಿ ಪಡಿಸು, ಆಮೇಲೆ ತಾನೇ ರೀಚಾರ್ಜ್ ಮಾಡ್ತಾನ. ಅಯ್ಯ ಅದಕ್ಕೆ ಆಗ್ಲಿನ ಕೆಲಸ ಹೇಳ್ತೀನಿ ನಾ ಬಾ. ಅಯ್ಯ ಹಂಗಲ್ಲೇ ಹುಡುಗರಿಗೆ ಒಂದಿಟ್ಟು ನೈಸ್ ಮಾಡಿಬಿಟ್ರೆ ಮುಗೀತು ನೋಡು. ನಿಧಾನ ಅವ್ರು ಹಂಗತ್ರ ನೀನು ನಿಮ್ಮ ಅಮ್ಮಗೆ ನೈಸ್ ಮಾಡಿ ರೀಚಾರ್ಜ್ ಮಾಡಿಸ್ಕೊತೀನ? ಹಂಗೇನಿಲ್ಲ, ಫಸ್ಟ್ನಿಗೆಲ್ಲ ಅವನು ಹಿಂಗೆ ಸಿಟ್ ಮಾಡ್ತಿದ್ದ. ನಾ ಯಾಕೆ ಮಾಡ್ಬೇಕು, ಹೋಗಂತಿದ್ದ. ಆಮೇಲೆ ಒಂದಿಟ್ಟು ನೈಸ್ ಮಾಡಿದೆ ನೋಡು. ತಿಂಗಳ ರೀಚಾರ್ಜ್. ನೋಡು ಇವತ್ತು ಹೋಗ್ಯಾರ, ನಾನು ಟ್ರೈ ಮಾಡ್ತೇನೆ. ಆದ್ರೆ ಬೈತಾನ್ಲೆ ಅವ. ಏನಾರ ಖುಷಿ ಊದ ಹಂಗಂತ್ಯಾ? ನನ್ನ ಹೆಸರು ಹೇಳ. ನಮ್ಮ ಗೆಳತಿದಾಳ, ನಮ್ಮ ಗೆಳತಿಗೆ ಅವ್ರ ಮಾಮ ಹೆಂಗ ರೀಚಾರ್ಜ್ ಮಾಡ್ತಾನ, ನೀ ಹೆಂಗದಿ ಮಾಮ ಅಂತಂದು ಸ್ವಲ್ಪ ಹಾಕು, ಹವಾ ಹಾಕು. ನಾ ಏನಾರು ಹಂಗೆ ಏನಂದ್ರೆ ನೀನು ಹೋಗಿ ಅವ್ರ ಮಾಮ ಅದಕ್ಕೆ ರೀಚಾರ್ಜ್ ಮಾಡಿಸ್ಕೊ ಅಂತಾನ. ಅಯ್ಯೋ ಬೇಷದನವ, ಸುದ್ದದನ. ನಾನು ಅದಕ್ಕೆ ಏನಾರ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಅನ್ಕೊಂಡೀನಿ. ನೋಡೋಣ ಅಂತೇಳಿ ಏನಾರ ಒಂದು ಪ್ಲ್ಯಾನ್ ಮಾಡಿ ರೀಚಾರ್ಜ್ ಮಾಡಿಸ್ಕೊಳ್ಳೋಂಗೆ ಮಾಡು. ನಂದು ರೀಚಾರ್ಜ್ ಖಾಲಿ ಆಗಿ 4 ದಿನ ಆಯ್ತು. ಅದಕ್ಕೆ ನೀ ಫೋನ ಮಾಡ್ಬಲ್ಲವ, ನೀ ಫೋನ್ ಮಾಡ್ತೀನಿ ಅಂತ ಕಾಯ್ಕೊಂತ ನಾ ಕುಂತೀನಿ. ಫೋನೇ ರೀಚಾರ್ಜ್ ಇದ್ರೆ ಮಾಡ್ತೇನೆ, ಇಲ್ಲಾಂತ ಎಲ್ಲಿಂದ ಮಾಡಲಿ ನಾನು. ಅದಕ್ಕೆ ಮಾತು ನಿಮ್ಮ ಅವ್ವಾರಿಗೆ ಫೋನ್ ಹಚ್ಚಿ ಆಕಿ ಕೈ ಕೊಡ್ರಿ ಅಂತ ಅವ್ರ ಫೋನಿಂದ ಮಾತಾಡ್ಸಿದ್ದೆ ನಾ. ಆಯ್ತು ಬಾ. ಈಗ ಎಲ್ಲಿ ಕರ್ಕೊಂಡು ಹೊಂಟಿಲ್ಲ ನಾನು? ಏ ಬಾ ನಿನಗೊಬ್ರಿಗೆ ಭೇಟಿ ಮಾಡಿಸ್ತೀನ. ಒಬ್ರಿಗೆ ಭೇಟಿ ಮಾಡಿಸ್ತಿ? ಅಲ್ಲಿಂದ ಹೇಳಿಕ್ಯಾರ ಇದನ್ನ ಹೇಳಾಕತ್ತಿದ್ದಿ. ಹೇಳಿ ಎಲ್ಲಿ ಕರ್ಕೊಂಡು ಹೊಂಟಿ? ನಿನಗೆಲ್ಲ ಹೇಳ್ತೀನಿ, ಬಾ ಹೋಗೋಣ ಫಸ್ಟ್ ಬಾ. ಮಸ್ತ್ ಅವನು ಹುಚ್ಚ ಇದ್ರಾಗ ಸುಖ ಎಲ್ಲಿ ಸಿಗಲ್ಲ ನೋಡು ಅವನು. ಆಹಾ ಸಂಡಾಸೊಂದು ಬಂದಿತ್ತು, ಹೊಲ್ಬಿಡತ್ತೆ. ನಾಳೆ ಹೇತ್ರಾತು. ಇಲ್ಲಿ ಕೂತಾನಲ್ಲ ಮಾರೇ, ತಿಳಿ ಆಡ್ತಾನೆ ನಿನ್ನ ಮ್ಯಾಗಿಂದ ನನಗೆ. ದೋಸ್ತ ಏನ ಎಲ್ಲಿ ಹೊಂಟಿ? ಇಲ್ಲ ಮನೆ ಹೊಂಟಿದ್ದೆ. ಇದು ಚಾಳಿಸ್ ಕೆಟ್ಕೊಡ್ತೀನಿ ಗೊತ್ತದ? ಗೊತ್ತಿಲ್ಪ. ಗೊತ್ತಿಲ್ಲ? 2,500 ರೂಪಾಯಿ ಒಪ್ಪ ಚಾಳಿಸ್ಗೆ. 2,500 ಸೌಕಾರ ಬಿಡಪ್ಪ ನೀವೇನು. ಚಪ್ಪಲ್ ಕೆಟ್ಟ ಗೊತ್ತದ? ಗೊತ್ತಿಲ್ಲ. ಇದು ತೊಗೊಂಡು ನೋಡು, ಹಿಡ್ಕೊಂಡು ಕೈಗೆ ಹಿಡ್ಕೊಂಡು ನೋಡಿ. ಎಲ್ಲಿ ಬಾಯ ಹಾಕಿಬಿಡ್ತೇವೆ ನೋಡ. ಇಲ್ಲಿ ಹಿಡ್ಕೊಂಡು ನೋಡಿ. ಏನು ವಜ್ಜದ ಸ್ವಲ್ಪ ವೇಟ್ ಇಲ್ಲ? ಹಾಂ ಐತಿ. ಪ್ಯೂರ್ ಲೆದರ್. ಹಾಂ ಒಂದು 50 kg ಐತಿ. ಇದನ್ನು ಸಿಮ್ಡಿಚ್ಚಿಲ್ಲ ಮಗನೇ, ಅಡಿಸಿ ಮಗನೇ. ಮತ್ತು ವಜ್ಜ ಐತೆ ಅಂತ ಕೇಳ್ತಿಯಲ್ಲ. ಉಡ್ದಾರ ಮಾಡಿ ಉಡ್ದಾರ. ಏನು ಮಾಡಲಿ ಮರೆ ಅವನ್ನೆಲ್ಲ ತೋರ್ಸ್ಕಸ. ಕೂಲಿಂಗ್ ಕ್ಲಾಸ್ ಫುಲ್ ತಂಪ. ಹಿಂಗೆ ಎಲ್ಲಿ ಹೋದತ್ತಕ್ಕೋ ಬಿಸಿಲಿಗೆ ಬಿಸಿಲತ್ತಲ್ಲ ಒಟ್ಟ
ನನ್ನ ಕಡೆನೂ ಐತ್ ಬಿಡು ಮಾರ ಏನ ಖಾಲಿ ಪುಷಟ್ ಹೇಳ್ಕೊತ ಏಟ್ ಕೊಟ್ಟಿ 2 ಕೋಟಿ ಅಂತಂದ್ರ ನಾನು 10,000 ಕೊಟ್ಟಿ ನಂಗೆ ಹತ್ರ ಹೊಸ ಕೊಟ್ಟಿ ಹಾ ಹೋಗೋತ ಹಂಗಾರ ಹೋಗ್ ನೋಡಿಲ್ಲ ನೀನು 2 ಸೈಡ್ ಕಿಡ್ನಿ ಮಾರ್ರ ಇಂಥವು ತೊಗೊಳಕಾಗಲ್ಲ ನಿನಗೆ ಬೇಕಾದ್ರೆ ಮುಟ್ಟು ನೋಡ್ತೇನೆ ಒಂದು ಸ್ವಲ್ಪ ಕಾಲ್ ಮರಲಿ ಹೊಡಿತೇನೆ ನೋಡಿ ಮತ್ತೆ ನಿನಗ ಮುಟ್ಟಿದಂದ್ರ 150 ರೂಪಾಯಿ ಚಸ್ಮಾ ತೊಗೊಂಡಿರ್ತಾನ ಯಾಕೆ ಕೊಟ್ಟಿನಿ ಇಲ್ಲಿ ಕೊಟ್ಟಿನಿ ಅಂತಾನು ವರ್ಷ ಓಕೆ ಕೊಡಕ್ಕೆ ಬರ್ತಾನೆ ಈ ಹಡಿಸಿ ಮಗನ ಭಾಳ ಆಗ್ಯದ ಓದಿಬೇಕು ಇವ್ನು ಹಡಿಸಿ ಮಗನ ಭಾಳ ಪೊಗಳ ಮಾತಾಡ್ತಾನವ ಒಂದ್ಸಲ ಎಲ್ಲರ ಯಾವ್ದಾರು ಲಪಡ ಸಿಗಿಸಿ ನಿಮ್ಗೆ ಮಾಡ್ತೀನಿ ಹಡಿಸಿ ಮಗನ ಭಾಳ ಆಗ್ಯದ ನಾವು ಬೆಲ್ಬೇಕಾದಲ್ಲ ಮದುವೆ ಕಳಿತಾನ ಮಾಡ್ತೀನಿ ಎಲ್ಲ ಇಸ್ಪೆಟಲ್ಲ ಸಿಗಿಸ್ಬಿಡ್ತೀನಿ ಹಡಿಸಿ ಮಗನ ಹೊಯ್ಕೋತ ಹೊಲಕ್ಕೆ ಓಡ ಹಾಳು ಮಾಡ್ದ ಹಡಿಸಿ ಮಗ ಸುಲಿಗೆ ಕೊಡು ಅಪ್ಪಿ ಕೊಡು ಕೊಡಲ್ಲ ಕೊಡು ಒಂದು ನಿಮಿಷ ಕೊಡ್ತಿಲ್ಲ ಕೊಡಲ್ಲ ಕೊಡು ಕೊಡಲ್ಲ ಕೊಡೋಲ್ಲ ನಮ್ಮ ಅಕ್ಕ ಬರ್ತೀನಿ ಕರ್ಕೊಂಬೋಗು ಯಾರು ಬೇಕಾದ್ರೆ ಕರ್ಕೊಂಬೋಗು ಇಲ್ಲೇ ಕೂತ್ ಇಲ್ಲೇ ತಿಂದು ಇಲ್ಲೇ ಹೇಳ್ತೀನಿ ಕರ್ಕೊಂಬೋಗು ನೋಡು ಅವ್ರು ಅಪ್ಪನ ಕರ್ಕೊಂಬಂದನಪ್ಪ ಮತ್ತೆ ಹೋಗಿಡ ಮಗ ಬೇರೆ ಕಡೆ ಮತ್ತೆ ಹೊಡೆದ್ರೆ ಏನು ಮಾಡ್ತಿ ಹೇಳ ಅಲ್ಲಿ ಹಡಿಸಿ ಮಗನ ಹೇಳ ಏನಾಗ್ತದ ಬೈಲಕ್ ಹೋಗ್ಬೇಡ ಸೀದಾ ಮಾತಾಡ ಮತ್ತೆ ಹಡಿಸಿಮ ಪಿಡಿಸಿಮ ಅಂತ ಎಲ್ರಿ ಬೇಕತ್ತೀನ ಅಲ್ಲಿ ಹಡಿಸಿ ಮಗನೇ ಈಗ ಮತ್ ಕೂಡ್ಬೇಡ ಹೇಳ ಇಲ್ಲಿ ಕುತ್ತಾವ ಕಾಣಿಸ್ತದಿಲ್ಲ ಆಯ್ತು ಎದ್ ನಿಂದಿರ್ತೀನಿ ಹೇಳು ಎದ್ ನಿಂದಿರ್ಬೇಕು ಒಟ್ಟ ಕೂತಿರ ಏನಾಗ್ತದೆ ಕೆಲಸ ಏನೂ ಇಲ್ಲ ನಿಂದ ಏನಿಲ್ಲ ನಿಂದೇನದ ಇಲ್ಲಿ ನಂದು ಏನ್ರ ಇರ್ತದ ಹೋಗಿ ಕೆಲಸ ಮಾಡಿ ಹೋಗ ಸುಮ್ ಕೂಡು ನನಗೆ ಸುಮ್ ಕುಂದಿರ್ತಿ ಹಡಿಸಿ ಮಗನ ನಿನ್ನ ಬಾಯಿಗೆ ಹೇಳ್ತಿ ನೋಡು ನಡಿ ಆ ಕಡೆ ಹಡಿಸಿ ಮಗನ ಒಯ್ದು ಎಲ್ಲಿದ್ರ ಬರ್ತಾವ ಹಡಿಸಿ ಮಕ್ಕಳು ಒಯ್ದು ಮನ್ಯಾಗ ಊಟ ಕೊಟ್ಟಿರಲ್ಲ ಹಡಿಸಿ ಮಕ್ಕಳಿಗೆ ಇಲ್ಲಿ ಬಂದು ನಮಗೆ ತಲೆ ಹಡ್ತಾರ ಒಯ್ದು ಸುಮ್ಮನೆ ಗಿಡದಲ್ಲಿ ತಂಪು ಕೂತ್ಬಿಡ್ತಿಲ್ಲೇ ಅಣ್ಣ ನನಗಿಟ್ಟು ಕೊಡೋಣ ಇದು ಕೊಡ್ತಿದ್ನೋ ಅಣ್ಣ ಅಲ್ಲಿ ಹೇಳಲ್ಲಿ ಕಿತ್ತೊಂಬಂದಿನ ಹೋಗಿ ಎಲ್ಲಲ್ಲಿ ಅಣ್ಣ ತಿನ್ನ ಆಯ್ತಣ್ಣ ನೀನು ತಿನ್ನ ತಿನ್ನ ಏ ಬೇಡ ಅಣ್ಣ ಅದಕ್ಕೆ ನಾ ಯಾರಿಗೆ ಕೊಡಲ್ಲ ಬೇಡ ಅಣ್ಣ ಅಲ್ಲಿ ಸಲ್ಲಸ್ ಕುಂದಿರ್ತಾರೆ ದಿನ ಅಲ್ಲಿ ಕಿತ್ತೊಂಬಂದಿದ್ದು ನೋಡಿ ಹೋಗ್ತೇನೆ ಹೋಗೋಣ ಬಾಜುಕ್ ವಾಸ್ ಬರ್ತದ ಮತ್ತೆ ಕನ್ನಡಿ ಬೆಳಗದೆ ನೋಡು ವಾಸ್ ಬರಕ ಬಾಸ್ ಕೊಟ್ಟದಿಲ್ಲ ನೀನೇ ಹೇಳಿದೆ ನೋಡ ನಾ ಟ್ಯಾಂಕ್ಸ್ ಹೋಣ ಟ್ಯಾಂಕ್ಸ್ ಕೊಡೋಗ ಕೊಡು ಏ ಅಲ್ಲಿದೆ ವರ್ಷ ಮಂದಿ ನೋಡಿ ಕಾಲಿಗೆ ಇನ್ನ ಎಷ್ಟೊತ್ಲೇ ಏ ಬಾ ಬಂದೇ ಬಿಟ್ರು ಇನ್ನ ಸ್ವಲ್ಪ ಇಷ್ಟ ಐತಿ ಯವ್ವ ನಂಗೆ ನಡ್ದಾರ ಕಾಲು ನೋಯಾಕತ್ತು ನೋಡು ಎತ್ಕೊಲೇನು ಅಯ್ಯ ಎತ್ಕೊತ ನಡಿ ಎತ್ಕೊತಿದ್ನಲ್ಲ ಬಾರ್ಲೇಪ್ಪ ಜಲ್ದಿ ಕರ್ಕೊಂಡು ಹೋಗ ಕರ್ಕೊಂಡು ಹೋಗ್ತೀನಿ ಬೈ ಇಷ್ಟು ದೂರ ನಡ್ಕೊಂಡ್ ಬಂದೇವಂತ ಇನ್ನ ಸ್ವಲ್ಪ ಐತಿ ಬಾ ಹೋಗೋನು ಕರೆ ಹೇಳ ಕಾಲು ಭಾಳ ಕೆಟ್ಟ ನೋಯಾಕತ್ತ ಅದಕ್ಕೆ ನಿನ್ನ ಕಾಲು ಎತ್ತಿ ಕಾಲು ಹುರ್ದಿ ಬಿಡಲೇಪ್ಪ ಬಾ ಹೋಗುನು ಕಟ್ ಮಾಡಿ ಲಿಟ್ಟು ಹೋಗ್ಬಿಡೋಣ ಹಾ ಕಟ್ ಮಾಡಿಟ್ಟೆ ಅಂತಂದ್ರ ಆಮೇಲೆ ನಾನು ಹಿಂಗೆ ಜಿಕ್ಕೊಂತ ಬರ್ಲೇನ ಬಾ ಹಿಂಗೆ ಬರುವಂತೆ ಬಾ ನಿನ್ನ ಬಾ ಬಾನೆ ಹೋಗೋಣ ಏ ಬಾಲೆ ಬಡ ಬಡ ಬಾ ಏ ನೀನು ಭಾವ ಇಲ್ಲಿ ಕೂತ್ಯಾ ನೀನು ರಿಚಾರ್ಜ್ ಮಾಡಂದ್ರ ಒಂದೂವರೆ GB ರಿಚಾರ್ಜ್ ಮಾಡಿ ನೀನು 5 GB ಹಾಕೋತಿ ಮಾನ ಬರೋದಿಲ್ಲ ನಾ ಮರ್ಯಾದೆ ಉಳಿಸ್ಬೇಕಂತ ನಮ್ ಗೆಳತಿ ರಿಚಾರ್ಜ್ ಮಾಡ್ತಾನಂತ ನಾ ಹೇಳೇನಿ ನೀನು 1.5 GB ನೀ ಎಷ್ಟಿದೆ ನೋಡ ಅಷ್ಟೇ ರಿಚಾರ್ಜ್ ಮಾಡಿ ನನಗ ಹ್ಞೂ ಅಂತಿ ಮತ್ತ ಹ್ಞೂ ಅಂತಿ ಸೀದಾ ರಿಚಾರ್ಜ್ 5 GB ದಿನಕ್ಕೆ ಹಾಕ್ಲಿಲ್ಲ ನೀನ್ ಏನಿಲ್ಲ ಈ ಕರೆ ಮುತ್ತಿಗೆ ಈಗಾದ್ರ ಬಗ್ಗೆ ಹೇಳಂಗಿಲ್ಲ ಈ ಕರಿ ಮೂತಿಗೆ ಲವ್ ಮಾಡಿದ್ದ ಹೆಚ್ಚಾತ 1.5 GB ನೆಟ್ ಹಾಕಿ ಇವತ್ತಿಂದ ನನ್ಗ ನಿನ್ಗ ಬ್ರೇಕ್ ರೀ ನಾನ್ ನಿಮ್ಮನ್ನ ಲವ್ ಮಾಡಕತ್ತೀನ್ರಿ ನೀವು ನನ್ನ ಲವ್ ಮಾಡ್ತೀರಿ ಒಮ್ಮಲ್ಲಿ ಸಡನ್ ಆಗಿ ಲವ್ ಆದ್ರೆ ಹೆಂಗ್ರಿ ನೀವು ಲವ್ ಮಾಡ್ಬೇಕ್ರಿ ನನಗ ಯಾಕಂದ್ರ ಈ ಕರಿ ಹಗಣಕ್ಕ ನಾ ಏನನ್ನ ತೋರಿಸ್ಬೇಕ್ರಿ ಅಲ್ಲ ನೀವು ಹೇಳಿದ ಕರೆ ನೀನು ನೋಡಕ್ ಚಂದದ್ರಿ ನಮ್ಮ ಮದುವೆ ಹಾಕ್ತೀನಿ ಒಮ್ಮಲ್ಲಿ ಸಡನ್ ಆಗಿ ಹೇಳಿದ್ರಲ್ಲ ಒಮ್ಮಲ್ಲಿ ಶಾಕ್ ಆಯ್ತು ನನಗೆ ನೀವು ನನ್ನ ಫೋನಿಗೆ ರೀಚಾರ್ಜ್ ಮಾಡ್ರಿ ಹಾಂ ರೀ ನಾನು ನಿಮ್ಮನ್ನ ಲವ್ ಮಾಡ್ತೇನ್ರಿ ಅವಾಗ ನೀವು ನನ್ನ ಲವ್ ಮಾಡ್ಬಿಡುವಂತ್ರಿ ಎಷ್ಟು GB ಮಾಡಬೇಕ್ರಿ ನಿಮ್ಗೆ ರಿಚಾರ್ಜ್ ಒಂದು 5 GB 5 GB ರೀ ಮತ್ತೆ ಇವ ರೀ ಅಣ್ಣ ಬ್ಯಾಡ ಅಣ್ಣ ಬಿಟ್ಟು ಬಿಡು ಅಣ್ಣ ತಪ್ಪಾಯ್ತ ಬೇಬಿ ತಪ್ಪಾಯ್ತ ಅಣ್ಣ ಬ್ಯಾಡ ಅಣ್ಣ ಲವ್ ಮಾಡಬೇಡ ಅಣ್ಣ ಅಣ್ಣ ಬ್ಯಾಡ ಅಣ್ಣ ಕಾಲ್ತಿಗೆ ಹೋಪತ್ತಿ ಕರಿನಾ ಇದ್ದಂಗ ಅದನ್ರಿ ಅವ ಹಂಗ ಸುಳ್ಳು ಹೇಳ್ತಾನ ನೀವು ನನ್ನ ಲವ್ ಮಾಡ್ರಿ ಅಷ್ಟೇ ಆಯ್ತ್ರಿ ನೀವು ಹಂಗಂತ ನಂಗೆ ಒಪ್ಕೋತೀನಿ ಅಣ್ಣ ನೀವು ಒಪ್ಪ ಅದನಲ್ರಿ ನಡೀನಿ
ನಿಲ್ಬೇಡ ನಡಿ. ಅಣ್ಣ ಈ ತಿಂಗಳ ರಿಚಾರ್ಜ್ ಹಾಕಿನ ನಮ್ಮ ಬೇಬಿಗೆ ಬ್ಯಾಡ ಅಣ್ಣ ನೀ ಮಾಡ್ಬೇಡ ಅಣ್ಣ. ಏ ನಡಿ ನೀನು ನಡಿ, ನೀನು ಒಪ್ಪಂಗಲ್ಲ, ನಡೆದ್ಬಿಡು. ಏ ಅಣ್ಣ ಹೆಂಗ್ ಅಣ್ಣ ನೀ ಹೆಂಗ್ ಹೇಳು ಅಣ್ಣ. ಏನಿದೆ ಓ ಹಿಂಗೆ ಏನು ಅವ್ರು ಮೇಡಮ್ ಅವ್ರು ಹೇಳೋ ಕೇಳಿ ಸ್ವಲ್ಪ. ಏ ಅಣ್ಣ ಭಾಳ ರಿಚಾರ್ಜ್ ಹಾಕಿನ ಅಣ್ಣ. ಇವ್ರಿಗೆ ಮಾತು ಬರಲ್ಲ ಅವ್ರಿಗೆ ಬರ್ತೈತ್ರಿ ನನ್ನ ಫ್ರೆಂಡ್ ರೀ ಅವ್ರು. ಹೌದ್ರಿ? ಲಕ್ಷ್ಮಿ ಇವದಲ್ಲ, ಇವ ಖರೀ ನನಗೆ ರಿಚಾರ್ಜ್ ಮಾಡ್ತಿದ್ದ. ಇವ್ ರಿಚಾರ್ಜ್ ಮಾಡಕ್ ಬಿಟ್ಟಾನೀಗ. ಬರೀ ಮಾಮ ಇವನ ನೋಡ್ ನಮ್ಮ ಮಾಮ ಹೇಳ್ತಿದ್ನಲ್ಲ, ಇವನ ನನ್ನ ಮಾಮ 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 ಅಂತ ಪ್ರೀತಿಯಿಂದ ಕರಿತಿದ್ದೆ. ನನ್ನ ಲವರ್ ಇವ ಮಾಮ ಅಂತಿದ್ದೆ ಇವಾಗ. ಅಕ್ಕಾರಿ ನೀವ್ರಿ ಹೇಳ್ರಿ ತಿಂಗಳ ರಿಚಾರ್ಜ್ ಮಾಡೀನಿಲ್ರಿ. ಏ ಆಕಿನ ಮುಂದೆ ಏನು ಹೊಕ್ಕೆ ಇವತ್ತು ಬಾನಿ ನಿನ್ಗೆ ಐತಿ. ನೀ ರಿಚಾರ್ಜ್ ಮಾಡಿದ್ರೆ 1.5 GB ಅಷ್ಟ ಮಾಡ್ತಿ. ಅದೆಲ್ಲ ಹೋಗ್ಲಿರಿ ನೀವು. ನನಗೆ ಕುಂದಿರ್ತೀನಿ ಅಲ್ರಿ ನೀವು. ಮತ್ತೆ ನನ್ಗೆ ರಿಚಾರ್ಜ್ ಮಾಡ್ತೀರಿಲ್ರಿ ತಿಂಗಳ ಒಂದೊಂದು 5-5 GB ಅಷ್ಟೇ ರೀ. ಭಾಳ ಏನು ಬೇಡ್ರಿ ನನಗೆ. ಹೌದ್ರಿ ನಿಮ್ಮ ಫ್ರೆಂಡ್ ಏನ್ರಿ? ಹೌದ್ರಿ ನನ್ನ ಫ್ರೆಂಡ್ ರೀ. ಹೌದ್ರಿ ಮೇಡಮ್ ನಿಮ್ಮ ಫ್ರೆಂಡ್ 5 GB ಟೈಮ್ ಮಾಡ್ತಾವ್ರಿ? ಹಾಂ ರೀ. ನೀವು ರೀ? ನಾ ಮೊಬೈಲ್ ಎಲ್ಲ ಜಾಸ್ತಿ ಯೂಸ್ ಮಾಡಂಗಿಲ್ರಿ, ಸುಮ್ ಇಟ್ಕೊಂಡಿರ್ತೇನೆ ಅಷ್ಟೇ. ಮೊಬೈಲ್ ಯೂಸ್ ಮಾಡಲ್ಲ ಈ ಭಾಳ ಜುಗ್ಗಿದಾಡ್ರಿ ಆಕಿ. ಒಂದಿಟ್ಟು ಫೋನಿಗೆ ರಿಚಾರ್ಜ್ ಅನ್ನೋದ ಮಾಡಿಸ್ಕೊಳ್ಳಲ್ರಿ. ನೆಟ್ ಬೇಕಿಲ್ರಿ ಈಗಿನ ದುನಿಯಾದಾಗ. ಎಲ್ಲ ನೆಟ್ಟಿಂದನೇ ಎಲ್ಲ ನಡೆದ್ ಬಿಟ್ಟೈತ್ರಿ. ಹೌದು ಹೌದ್ರಿ ಮೇಡಮ್ ಅವ್ರ ನೀವು ಕಿವ್ಯಾದ ಫೈನ ಭಾಳ ರಿಚ್. ನೀವು ಭಾಳ ಶ್ರೀಮಂತ ಇದ್ದಂಗೆ ಅನಿಸ್ತಾರ ರೀ. ಹಾಂ ರೀ ಮೇಡಮ್ ಅವ್ರ ಚಪ್ಪಲ್ ಎಲ್ಲಿ ತೊಗೊಂಡ್ರಿ? ಇದು ಬೆಂಗ್ಳೂರಾಗ ತೊಗೊಂಡಿವ್ರಿ. 5 GB ನೆಟ್ ಅದು ಖಾಲಿ ಮಾಡ್ತಾ ಹಾಕಿ ನಿನ್ನಂತ 50 ಹುಡುಗರು ಮೇಂಟೈನ್ ಮಾಡ್ತಾ ಅದಕ್ಕೆ. ಹೌದಾ? ಇವ್ರು ಏನು ಹೇಳ್ತಾರಲ್ರಿ? ಅದು ಹಂಗೆ ಹೇಳ್ತಾಡ್ರಿ ಆಕಿಗೆ. ಯಾರು ರಿಚಾರ್ಜ್ ಮಾಡ್ರೆ ಸಿಗಲ್ಲ. ಹೊಟ್ಟಿ ಹುರ್ಕೋತಾರ ಇವ್ರು. ನನ್ನ ಪ್ರಪೋಸ್ ಮಾಡ್ರಲ್ಲ ನಾ ಮಾಡ್ಬೇಕನ್ನಕ್ಕೆ ಸ್ಮಾರ್ಟ್ ಅದನ್ನಲ್ಲ. ನೀವು ಚಂದ ಅದರಿ, ಅದಕ್ಕೆ ನಾನು ಚಂದ. ಸ್ವಲ್ಪ ಹೊಟ್ಟಿ ಬಂದದ್ರಿ, ಅದು ವ್ಯಾಯಾಮ ಮಾಡಿದ್ರೆ ಸ್ವಲ್ಪ ಕರಿ ಬಿಡ್ತದೆ. ಫಿಟ್ನೆಸ್ ಆಗೋದ್ರಿ ಹಿಂಗೆಲ್ಲ ಮಾಡಿ ಫಿಟ್ನೆಸ್ ಆಗ್ಬಿಡೋದ್ರಿ. ನಮ್ಮ ಇಬ್ಬರಿಗೆ ಮ್ಯಾಚ್ ಆಗ್ಬಿಡ್ತೈತ್ರಿ. ಹೌದು ಹೌದು ಕರೆ ಕರೆ. ಹಾಂ ರೀ ಎಲ್ಲ ಮಾಡ್ತಿರಲ್ಲ. ಏ ಮಾಡ್ತೀನಿ ರೀ ಮೇಡಮ್ ರೀ. ನೀವು ಚಪ್ಪಲ್ ತೊಂದ್ರಿ? ಅದು ಚಪ್ಪಲಿಂದ ಭಾಳ ಕೇಳಕತ್ತೀರಿ. ಹಾಂ ರೀ ಎಲ್ಲಿ ತೊಗೊಂಡ್ರಿ? ಈ ಬೆಂಗಳೂರಲ್ಲಿ ತೊಗೊಂಡೇನ್ರಿ. ನೀವು ನಾ ದುಬೈದ ತರಿಸಿ ನೋಡ್ರಿ. ಲೆದರ್ ರೀ ಫುಲ್ ವೇಟ್ ಅದ್ರಿ. ಬೆಂಗಳೂರು ಅಂತ ನೋಡ್ರಿ. ನಾ ಬೆಂಗಳೂರು ಅಲ್ರಿ ಇದು. ಹಾಂ ರೀ ಸೂರತ್ ಬಾಂಬೆ ಬರ್ತದಲ್ಲ, ಮುಂಬೈ ಸೂರತ್ ಅಹಮದಾಬಾದ್. ಹೌದ್ರಿ ಅಲ್ಲೆಲ್ಲ ತರ್ಸೇನ್ರಿ. ಅಲ್ಲಿ ಎಲ್ಲ ಫ್ಯಾಕ್ಟ್ರಿ ಭಾಳ ಅದಾವಲ್ರಿ. ಈಗ 40 ಸೆಂಟರ್ ಗೊತ್ತ್ರಿ? ನಿಮ್ದು ಮನಿ ಅಂತದ ರೀ? ನಮ್ಮ ಮನಿ 3 ಅಂತಸ್ತು ಐತ್ರಿ. ಇದೈತಲ್ರಿ? ಹಾಂ ರೀ. ಇದೇನಂತ ಮಾಡ್ರಿ? ಅದೇನು ಬಂಗಾರ? ಬಂಗಾರ ಚೈನ್ ರೀ. ಬಂಗಾರ ರೇಟ್ ಎಷ್ಟಾಗತ್ತೆ ಮಾಡ್ರಿ? ಹೇಳ್ರಿ. 1.80 ಆಗೈತ್ರಿ. ಗೊತ್ತೈತಿಲ್ಲ ನಿಮ್ಗೆ? ಹಾಂ ನೋಡ್ರಿ 1.5 ತೊಲೆ ಐತಿ ಇದು. ಗೊತ್ತೈತಲ್ಲ? ಈ ಸಿಳ್ಳಿ ಚಪ್ಪಲ ಚಸ್ಮಾ ಎಲ್ಲಿಗೆ ಬಂತ್ರಿ? ನಾನೇ ಐತ್ರಿ. ಬರೇ 1 ತೊಲಿಗೆ 1.80 ಐತಿ. ಇದೆಷ್ಟೈತೆ ಅಂತ ಹೇಳ್ರಿ? 1.5 ತೊಲೆ ಐತಿ. ಓಹೋ ಹೌದು. ಇಲ್ರಿ ನಾನೇ ಭಾಳ ಶ್ರೀಮಂತ ಅದೇನ ತಿಳ್ಕೊಂಡೇನ್ರಿ ಊರಾಗ. ನೀವು ನನಗಿಂತ ಶ್ರೀಮಂತ ಅದೇರಿ. 3 ಅಂತಸ್ತಿನ ಅಪಾರ್ಟ್ಮೆಂಟ್ ಅದಾವ್ರಿ ನಮ್ಮ. ಗೊತ್ತಕ್ಕದ ನೀವು ಹೇಳಿದ್ರ ನಮ್ಲೆ ಗೊತ್ತಕ್ಕ. ವಾಚ್ ಐತ್ರಿ, ಸ್ಮಾರ್ಟ್ ವಾಚ್ ಬಿಟ್ಟು ಬಂದಿನಿ. ಸ್ವಲ್ಪ ಹಂಗ ಕರಿ ಹೆಗ್ನದ ಟೆನ್ಷನ್ ಒಳಗೆ ಹಂಗ ಬಂದ್ಬಿಟ್ಟೇನ್ರಿ ನಾ. ಹೋಗಿ ಅವನ್ನ ಯಾಕೆ ಲೋ ಮಾಡ್ರಿ? ಇಲ್ರಿ ರಿಚಾರ್ಜ್ ಮಾಡ್ತಿದ್ದಾರಿ. ಇತ್ತೀಚೆಗೆ 1.5 GB ಮಾಡಕತ್ ಬಿಟ್ಟನ. ಹಂಗಾಗಿ ಟೆನ್ಷನ್. 1.5 GB ಸಾಲಲ್ರಿ ಈಗ. ಓಹೋ ಹೌದ್ರಿ. ನಾಳೆ ಹಂಗ ನನಗೆ ಹಂಗ ಮಾಡ್ತೀರಿ ನೀವು. ನೀವೇನು 1.5 GB ಮಾಡೋದೇ ಇಲ್ಲಲ್ರಿ. ನನಗೆ ಯಾವಾಗಲೂ ಮಾಡಿದ್ರು 5 GB ನ ಮಾಡ್ಬಿಡ್ತೀರಿ. ಅದು ನನಗೆ ಐತಿ, ಕಾನ್ಫಿಡೆಂಟ್ ಐತಿ. ಅದಕ್ಕೋಸ್ಕರ ನಿಮ್ಗೆ ಹೇಳತ್ತೇನೆ ನಾನು. ಹೌದನ್ರಿ? ಆಯ್ತು ತಡ್ರಿ ಮೇಡಮ್ ಅವ್ರೆ. ಮಾಡ್ತೀರಿ? ಹಾಂ ಆಯ್ತು ರೀ. ಮತ್ತು ನಂಬರ್ ರೀ? ನಂಬರ್ ರೀ ತಡ್ರಿ. ಅವ್ನು ಹೊಡೆ ಹಬ್ಬರದಾಗ ನನ್ನ ಫೋನ್ ಈ ಕಡೆ ಇಟ್ಟಿನ್ರಿ. ಹಾಂ ನಂಬರ್ ಕೊಡ್ರಿ. ನಂಬರ್ ಕೊಡ್ರಿ. ಹ್ಞೂ ರೀ ಹೇಳ್ರಿ. ನಂಬರ್ ಹೇಳ್ರಿ. ಅದೇ ರೀ ಮೇಡಮ್ರ. ಹಾಂ ಹೇಳ್ರಿ. ಒಂದು ಪ್ರಾಬ್ಲಮ್ ಇತ್ತು ರೀ. ಏನು ರೀ? ಅದೇ ಸ್ವಲ್ಪ ಇದು ರೀ, ಈ ಮೊಬೈಲ್ ಐತಲ್ರಿ, ಹಾಂ ಮೊಬೈಲ್ದಾಗ ರಿಚಾರ್ಜ್ ಖಾಲಿ ಆಗೈತೆ ಸರ್. ರಿಚಾರ್ಜ್ ಮಾಡ್ತೀರಿ? ಅಯ್ಯೋ ನಾನು ಇನ್ನೊಬ್ರು ಟಪ್ಪಿಗೆ ಹಾಕ್ತೀನಿ, ನೀ ನನಗೆ ರಿಚಾರ್ಜ್ ಮಾಡನಕತ್ತಿ. ಎಂತಾವದಿಯ ನೀನು? ಭಾವ ಊರ್ ಭಾವ. ಹೋಗ ಶಾಣೆ ಅದಿ. ಏ ಬಾಲೆ ಹೋಗೋಣ ಬಾ. ಯಾಕೆ? ನಾನು ಲವ್ ಮಾಡ್ತೀನಿ ರೀ. ಬೇಡ ಹೇಳಪ್ಪ. ನೀ ಲವ್ ಮಾಡೋದು ಬೇಡ, ನೀ ರಿಚಾರ್ಜ್ ಮಾಡೋದು ಬೇಡ, ನೀನು ಸವಾಸನು ಬೇಡ. ಏ ಬಾಲೆ ಎದ್ದು ಬಾ. ಶ್ರೀಮಂತ ಇದೀನಿ, ಲವ್ ಮಾಡ್ತೀನಿ. ನೀ ಎಷ್ಟು ಶ್ರೀಮಂತದಿ ಅಂತ ಗೊತ್ತಾತಿ. ಈ ಫೋನ್ ತೋರಿಸಿ ರಿಚಾರ್ಜ್ ಮಾಡ್ರಿ ಅಂದಾಗ ಗೊತ್ತಾತ್ ನನಗೆ. ಇಲ್ರಿ 2,500 ರೂಪಾಯಿ ಚಾಯ್ಸ್ ಅದ್ರಿ ಇದು. 2,500 ಮುರಿದು ಬಿಡ್ತೀನಿ ಈಗ. ಹೋಗ ಶಾಣೆ ಅದಿ. ಏ ಬಾಲೆಪ್ಪ ಹೋಗಲ್ಲ. ಏ ನನಗೆ ಅವ ಕರಿ ಹೆಗ್ಣ ನನಗೆ ಚಲೋ. ಯಾವ ಚಲೋ ಆಗಂಗಿಲ್ಲ ಬಾ. ಪಾಪ ಅದು 1.5 GB ಮಾಡ್ತೈತಿ. ಇದು ನನಗ ರಿಚಾರ್ಜ್ ಮಾಡನಕತೈತಿ. ಬಾ ಎದ್ದು ಬಾ ಹೋಗೋಣ. ಇವ್ರು ಬಿಟ್ಟೋರಿ? ಅವ್ರನ್ನ ಯಾಕೆ ಬಿಟ್ಟು ಹೋಗ್ಬೇಕ್ರಿ? ನಮ್ಗೆ ಗೆಳತದಾಳ. ಏ ತಡಿಲಿ ಒಂದೇ ನಿಮಿಷ. ಕಲ್ಲಿಗೆ ತಗೊಂಡೋಗ್ಲಿ. ಹಾಂ ನೀವು ನಂಬರ್ ಕೊಡ್ರಲ್ಲ. ಏ ಬ್ಯಾಡ್ಲೆ, ನಿನಗ ಟಪ್ಪಿ ಆಗ್ತಾನವ. ನಿನಗ ಪಾಪ ರಿಚಾರ್ಜ್ ಮಾಡ್ರು ಯಾರು ಇಲ್ಲ. ಮೊದ್ಲೇ ಬಾ ಹೋಗೋನು. ಏನೋ ಮಾರ ಎಷ್ಟು ಮಾತಾಡ್ತಾಳೆ ಈಕಿ. ವಾಯ ಬಚ್ಚಲದ ಅಡಿಸಿ ಮಗ. ನಾನು ಈಗ ಹೇಳ್ಬೇಕು. ಓ ನಿಂತಾರಿದ್ರಿ ಮೇಡಮ್ರ?